ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಕಾಂಗ್ರೆಸ್ ಪಾಳ್ಯದ ಒಳಗೆ ಎಲ್ಲವೂ ಸರಿ ಇದ್ದ ಹಾಗೇನು ಕಾಣಿಸ್ತಾ ಇಲ್ಲಪ್ಪ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಮೆರಿಕ ಪ್ರವಾಸದಲ್ಲಿರುವಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಿದ್ದರಾಮಯ್ಯನವರ ಬಣ ನಡೆಸಿರುವಂತಹ ಆ ಒಂದು ಔತಣಕೂಟ ಈಗ ಭಾರಿ ಸುದ್ದಿ ಅಂತ ಆಗ್ತಾ ಇದೆ. ಹೊಸ ವರ್ಷಕ್ಕೆ ಊಟಕ್ಕೆ ಅಂತ ಸೇರಿದೀವಿ ಬಿಟ್ರೆ ಅಯ್ಯೋ ಇದರಲ್ಲಿ ಬೇರೆ ಏನು ಗಡ್ಬಡ್ ಆಗುವಂಥದ್ದು ಏನು ಇಲ್ರಿ ಅಂತ ತೇಪೆ ಹಚ್ಚುವಂಥ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾರೆ. ಆದರೆ ಅದನ್ನು ನಂಬೋದಕ್ಕೆ DKಶಿ ಬಣದವರು ಸುತಾರಾಂ ತಯಾರಿಲ್ಲ. ಹಾಗಾಗಿ ನಿನ್ನೆ ಅವರು ಕೂಡ ಚೆಲುವರಾಯಸ್ವಾಮಿ ಅವರ ಮನೇಲಿ ಒಂದು ಟೀ ಪಾರ್ಟಿಯನ್ನು ಮಾಡಿ ಒಂದು ಸುತ್ತಿನ ಮಾತುಕತೆಯನ್ನು ಅವರು ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಏನ್ ನಡೀತಾ ಇದೆ, ಅದರಲ್ಲೂ ಆಡಳಿತ ಪಕ್ಷ ಆಗಿರುವಂತಹ ಕಾಂಗ್ರೆಸ್ ಒಳಗಡೆ ಈಗ ನಡೀತಾ ಇರುವಂತಹ ಆ ಮುಸುಕಿನ ಗುದ್ದಾಟ ಏನು? ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ಬಿಡ್ತಾರೆ ಅಥವಾ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಸುವಂತಹ ಪ್ಲಾನ್ಗಳು ನಡೀತಾ ಇವೆಯಾ? ಹಾಗಾದ್ರೆ ಮುಂದಿನ ಮುಖ್ಯಮಂತ್ರಿ ಯಾರು? ಕಾಂಗ್ರೆಸ್ಸಿನ ಒಕ್ಕಲಿಗ ಸಚಿವರು, ಶಾಸಕರು, ಅದೇ ರೀತಿ ಮಾಜಿ ಶಾಸಕರು ಇವರೆಲ್ಲರೂ ಕೂಡ ಈಗ ಒಂದು ಕಡೆ ಸೇರಿರೋದು ಯಾಕೆ? ಬೆಳಗಾವಿ ರಾಜಕಾರಣ ಕಾಂಗ್ರೆಸ್ಸಿಗೆ ತುಟ್ಟಿ ಆಗುತ್ತಾ? ಎಲ್ಲ ವಿಚಾರವನ್ನ ತಿಳ್ಕೊಳ್ತಾ ಹೋಗೋಣ. ವೀಕ್ಷಕರೇ, ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಮೆರಿಕ ಪ್ರವಾಸಕ್ಕೆ ಅಂತ ಹೋಗ್ತಾರೆ. ಅದರ ಮಧ್ಯೆ ಸಾರಿಗೆ ಸಂಸ್ಥೆ ಬಸ್ಸುಗಳ ದರವನ್ನ ಏರಿಕೆ ಮಾಡಿ ಸರ್ಕಾರ ತೀವ್ರ ಇಕ್ಕಟ್ಟಿಗೆ ಸಿಲುಕಿರುವಂತಹ ಈ ಸಂದರ್ಭದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬಣದ ಅಹಿಂದ ಸಚಿವರ ಸಭೆಯನ್ನ ಕರೆಯಲಾಗುತ್ತೆ. ಸಭೆಯಲ್ಲಿ MC ಮಹದೇವಪ್ಪನವರಾಗಿರ್ಬೋದು, KN ರಾಜಣ್ಣ ಆಗಿರ್ಬೋದು, ಅದೇ ರೀತಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಸೇರ್ತಾರೆ. ಹಾಗೆ ಸಭೆ ನಡೀತಾ ಇರಬೇಕಾದ್ರೆ ಸಿದ್ದರಾಮಯ್ಯನವರ ಎಂಟ್ರಿ ಕೂಡ ನಡೆಯುತ್ತೆ ನೋಡಿ. ಅರೆ ಇದೇನಿದು ಆಶ್ಚರ್ಯ ಅಂತ ಪತ್ರಕರ್ತರೆಲ್ಲರೂ ಕೂಡ ಕಣ್ಬಿಟ್ಟು ನೋಡ್ತಾ ಇರ್ಬೇಕಾದ್ರೆ ಓ ಇಲ್ಲಿ ಸೇರಿರುವಂಥದ್ದು ಸಿದ್ದರಾಮಯ್ಯನವರ ಬಣದ ನಾಯಕರು ಮಾತ್ರ ಅನ್ನೋದು ಅವರಿಗೆ ತಿಳಿದು ಬಿಡುತ್ತೆ. ಸೊ ಇಲ್ಲಿ ಏನೋ ಸಮಥಿಂಗ್ ನಡೀತಾ ಇದೆ ಅನ್ನೋದು ಪಕ್ಕ ಆಗತ್ತೆ. ಹಾಗಾದ್ರೆ ಜಾರಕಿಹೊಳಿ ಅವರ ಮನೆಯಲ್ಲಿ ಸೇರಿರುವಂತಹ ಉದ್ದೇಶ ಏನು? ಬೆಳಗಾವಿ ರಾಜಕಾರಣದಲ್ಲಿ DK ಶಿವಕುಮಾರ್ ಅವರ ಹಸ್ತಕ್ಷೇಪ ಜಾರಕಿಹೊಳಿ ಬ್ರದರ್ಸ್ ಕಣ್ಣನ್ನ ಕೆಂಪು ಮಾಡಿದೆಯಾ? ಬೆಳಗಾವಿ ಜಿಲ್ಲಾಧ್ಯಕ್ಷರ ನೇಮಕ ಕುರಿತ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅದೇ ರೀತಿ ಜಾರಕಿಹೊಳಿ ನಡುವೆ ಜಂಗಿ ಕುಸ್ತಿ ನಡೀತಾ ಇರುವಂಥದ್ದು ಅಫ್ಕೋರ್ಸ್ ಎಲ್ರಿಗೂ ಗೊತ್ತೇ ಇದೆ. ಅಲ್ಲ ಸರ್, DK ಶಿವಕುಮಾರ್ ಅವರು ವಿದೇಶ ಪ್ರವಾಸದಲ್ಲಿರುವಾಗ ಈ ಗುಪ್ತ ಸಭೆಯನ್ನು ನಡೆಸ್ತಾ ಇದ್ದೀರಲ್ಲ, ಏನು ಕಥೆ? ಹೀಗೆ ಪತ್ರಕರ್ತರು ಸತೀಶ್ ಜಾರಕಿಹೊಳಿ ಅವರನ್ನ ಕೇಳಿದ್ರೆ ಹಂಗೇನಿಲ್ರಿ, ಸುಮ್ಮನೆ ಮನೆಗೆ ಊಟಕ್ಕೆ ಅಂತ ಬಂದಿದ್ರು, CM ನಮ್ಮ ಮನೆಗೆ ಅವಾಗವಾಗ ಬರ್ತಾ ಇರ್ತಾರ್ರಿ, ಅದೇನು ಹೊಸ ವಿಚಾರ ಏನು ಅಲ್ಲ, ಹೊಸ ವರ್ಷಕ್ಕೆ ಒಟ್ಟಿಗೆ ಕೂತು ಊಟವನ್ನ ಮಾಡಿದೀವಿ ಅಷ್ಟೇ, ಅದು ಬಿಟ್ಟರೆ ಬೇರೇನಿಲ್ಲ ಹೀಗಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಮೆಲ್ಲ ಜಾರ್ಕೊಂಡು ಬಿಡ್ತಾರೆ. ಆದರೆ ಸರ್ಕಾರ ರಚನೆ ಆದಂತಹ ದಿನದಿಂದ ಕೂಡ DK ಶಿವಕುಮಾರ್ ಅದೇ ರೀತಿ ಸಿದ್ದರಾಮಯ್ಯ ಬಣಗಳ ನಡುವೆ ಹೊಗೆ ಆಡ್ತಾ ಇರುವಂತಹ ಸುದ್ದಿ ನಮಗೇನು ಹೊಸ್ತಲ್ವಲ್ಲ. ಕಾಂಗ್ರೆಸ್ ಹೈಕಮಾಂಡ್ 2.5 ವರ್ಷಗಳ ಸೂತ್ರದಡಿಯಲ್ಲಿ ಅಧಿಕಾರವನ್ನ ಹಂಚಿಕೆ ಮಾಡಿರುವಂತಹ ವಿಚಾರ ಈಗ ಗುಟ್ಟಾಗೇನು ಉಳಿದಿಲ್ವಲ್ಲ. DK ಶಿವಕುಮಾರ್ ಅವರಿಗೆ ಈ ವಿಚಾರವಾಗಿ ಟೈಮ್ಸ್ನವರು ಪ್ರಶ್ನೆಯನ್ನ ಕೇಳ್ತಾರೆ. ಆಗ DK ಶಿವಕುಮಾರ್ ಅವರು ಹೈಕಮಾಂಡಿಗೆ ಆ 2.5 ವರ್ಷದ ಒಪ್ಪಂದ ಇದೆಯಲ್ಲ ಅದನ್ನ ನೆನಪು ಮಾಡುವಂತ ಒಂದು ಪ್ರಯತ್ನವನ್ನಂತೂ ಮಾಡ್ತಾರೆ. ಸಿದ್ದರಾಮಯ್ಯನವರು ಇದಕ್ಕೆ ಅಷ್ಟೇ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ನೀಡಿ, ಒಪ್ಪಂದ ಏನೋ ನನಗೆ ಗೊತ್ತಿಲ್ಲ ಸ್ವಾಮಿ, ಅವೆಲ್ಲ ಮೇಲೆ ಇರೋರು ನೋಡ್ಕೊಳ್ತಾರೆ ಅಂತ ಆ ಅಧಿಕಾರ ಹಸ್ತಾಂತರದ ವಿಚಾರವನ್ನ ಮೆಲ್ಲ ಮೂಲೆಗೆ ಜಾರಿಸಿ ಬಿಡ್ತಾರೆ. ಮೊನ್ನೆ ಹಾಸನ ಸಮಾವೇಶ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರ ಶಕ್ತಿ ಪ್ರದರ್ಶನದ ಒಂದು ವೇದಿಕೆ ಅಂತ ಬಿಂಬಿಸಲಾಯಿತು. ಆದರೆ ಅದಕ್ಕೆ ಪ್ರತಿತಂತ್ರವನ್ನ ಹೂಡಿದಂತಹ DK ಶಿವಕುಮಾರ್ ಅವರು ಸೀದಾ ರಾಹುಲ್ ಗಾಂಧಿ ಅವರ ಬಾಯಿಂದಾನೆ ಅದು ಪಕ್ಷದ ಸಮಾವೇಶ ಅಂತ ಹೇಳಿಸೇ ಬಿಡ್ತಾರೆ ನೋಡಿ. ಸೊ ಇದರಿಂದಾಗಿ ಹಾಸನದಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಮಾಡಿ ಆ ಮೂಲಕ ಅಹಿಂದ ಶಕ್ತಿ ಪ್ರದರ್ಶನವನ್ನ ನಡೆಸಿ DK ಶಿವಕುಮಾರ್ ಅವರನ್ನ ದೂರ ಇಡುವಂತಹ ಕನಸನ್ನ ಏನು ಕಾಣ್ತಾ ಇದ್ರು ಈ ಸಿದ್ದರಾಮಯ್ಯನವರ ಬಣ, ಅವರಿಗೆ ಇದರಿಂದ ಒಂದು ಸ್ವಲ್ಪ ಹಿನ್ನಡೆ ಅಂತೂ ಆಯ್ತು. ಆದರೂ ಅದನ್ನು ತೋರಿಸ್ಕೊಳ್ಳೋದಕ್ಕೇನು ಹೋಗ್ಲಿಲ್ಲ, ಇರ್ಲಿ ಬಿಡಿ.
ನಾವಿಬ್ರು ಜೋಡೆತ್ತುಗಳು, ನಮ್ಮ ನಡುವೆ ಏನಿಲ್ಲ, ಏನೇನು ಇಲ್ಲ ಅಂತ ಟಿವಿ ಎದುರು ಡ್ಯುಯೆಟ್ ಹಾಡುವಂತಹ ನಾಟಕ ಮಾಡ್ತಾ ಇರುವಂತಹ ಈ ಡಿ.ಕೆ. ಶಿವಕುಮಾರ್, ಅದೇ ರೀತಿ ಸಿದ್ದರಾಮಯ್ಯನವರು ಒಳಗೊಳಗೆ ಕತ್ತಿಯನ್ನ ಮಸಿತಾ ಇರುವಂಥದ್ದು ಮಾತ್ರ ಸುಳ್ಳಲ್ಲ. ಅಲ್ಲಿ ಎಂ ಬಿ ಪಾಟೀಲ್ ಅವರನ್ನ ಡಿ.ಕೆ. ಸುರೇಶ್ ಅವರ ಮೇಲೆ ಸಿದ್ದರಾಮಯ್ಯನವರು ಚೂ ಬಿಟ್ರೆ, ಈ ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಟಕ್ಕರನ್ನು ಕೊಡೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಡಿ.ಕೆ. ಶಿವಕುಮಾರ್ ಅವರು ಚೂ ಬಿಟ್ಟಿದ್ದಾರೆ. ಇದರ ಮಧ್ಯ ಅಯ್ಯೋ ನಮಗೆ ಎಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಖರ್ಗೆ ಅವರಾಗಿರಬಹುದು, ಮರಿ ಖರ್ಗೆ ಅವರಾಗಿರಬಹುದು, ಈ ಕಡೆ ಡಾಕ್ಟರ್ ಪರಮೇಶ್ವರ್ ಅವರಾಗಿರಬಹುದು, ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಪಾಪ ಅವರಿಗೂ CM ಆಗ್ಬೇಕನ್ನುವಂಥ ಆಸೆ ಇರೋದಿಲ್ವೇ? ಹೌದಾ ಅಲ್ವೋ? ಇರಲಿ. ಈ ಕಡೆ ಸಿದ್ದರಾಮಯ್ಯನವರು ಬಣ ಸೇರಿರುವಂತಹ ಔತಣಕೂಟದಲ್ಲಿ ಏನೇನ್ ಚರ್ಚೆ ಆಯ್ತು ಅನ್ನುವಂತಹ ಪ್ರಶ್ನೆಗೆ ಈಗ ರೆಕ್ಕೆ ಬುಕ್ಕ ಎಲ್ಲ ಹುಡ್ಕೊಂಡು ಒಂದಷ್ಟು ಸುದ್ದಿಗಳಂತೂ ಓಡಾಡ್ತಾ ಇವೆ. ಸೊ ಹಿಂದೆ ಶಿಂಗ್ರಾಲದಲ್ಲಿ ನಡೆದಂತಹ ಪಕ್ಷ ಸಭೆಯಲ್ಲಿ ನಾಯಕತ್ವ ಬದಲಾವಣೆಯ ಮಾತು ಅಂತ ಬಂದಾಗ, ನಾಯಕತ್ವ ಬದಲಾವಣೆ ಏನಿದ್ರು ಕೂಡ ಅದು ಶಾಸಕರು ಮಾಡ್ತಾರಪ್ಪ, ಹೈಕಮಾಂಡ್ ಹೇಗೆ ಮಾಡುತ್ತೆ? ಹೀಗೆ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು ಒಂದಷ್ಟು ಪ್ರಶ್ನೆ ಹುಟ್ಟು ಹಾಕುವ ಹಾಗೆ ಮಾಡಿದ್ದು ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ. ಅಂದ್ರೆ ಅದರ ಅರ್ಥ, ನನ್ನ ಹತ್ರನೂ ಶಾಸಕರಿದ್ದಾರೆ, ನನ್ನನ್ನ ಇಳಿಸೋದು ಕನಸಿನ ಮಾತು. ಸೊ ಈ ಸಂದೇಶವನ್ನ ಆ ಕಡೆ ಹೈಕಮಾಂಡಿಗೆ, ಈ ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ, ಇಬ್ಬರಿಗೂ ಕೂಡ ಸಿದ್ದರಾಮಯ್ಯನವರು ಕೊಡ್ತಾರೆ. ಜಾರಕಿಹೊಳಿ ಅವರ ಮನೆಯಲ್ಲಿ ಮೊನ್ನೆ ದಿನ ನಡೆದಂತಹ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು. ಸೊ ಆ ಮೂಲಕ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂತಹ ಪಕ್ಷದ ನಿರ್ಣಯ ಏನಿದೆ ಅದಕ್ಕೆ ಬದ್ಧರಾಗಿ ಇರಬೇಕನ್ನುವಂತಹ ಮಾತುಕತೆಗಳು ನಡೆದಿದೆಯಂತೆ. ಸೊ ಯಾಕೆ ಹೀಗೆ ಅಂತ ಹೇಳಿದ್ರೆ, ಆ ಮೂಲಕ ಡಿ.ಕೆ. ಶಿವಕುಮಾರ್ ಅವರನ್ನ ಮೂಲೆಗೆ ಸೇರಿಸಿ ಮುಂದಿನ ಚುನಾವಣೆಯ ಹೊತ್ತಿಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಮುಂದುವರಿಯುವಂತಹ ಪ್ಲಾನ್ ಈ ಸಿದ್ದರಾಮಯ್ಯನವರ ಬಣದಲ್ಲಿ ಈಗಂತೂ ನಡೀತಾ ಇದೆ. ಸೊ ಹೀಗಿದ್ರು ಡಿ.ಕೆ. ಶಿವಕುಮಾರ್ ಅವರು ಎರಡೆರಡು ಖಾತೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಕಡೆ DCM ಕೂಡ ಅವರೇ, KPCC ಅಧ್ಯಕ್ಷರು ಕೂಡ ಅವರೇ. ಸೊ ಹೀಗಾದ್ರೆ ಅವರು ಪಾಪ ಪಕ್ಷ ಸಂಘಟನೆ ಮಾಡೋದು ಹೇಗೆ? ಅವರಿಗೆ ಅಷ್ಟೆಲ್ಲ ಟೈಮ್ ಎಲ್ಲಿಂದ ಸಿಗುತ್ತೆ? ಪಾಪ ಪಕ್ಷ ಕಟ್ಟೋದು ಬೇಡವಾ? ಹೀಗೆ ಒಂದಷ್ಟು ಒಂದು ಹಂತದ ಚರ್ಚೆ ಅಂತೂ ಈಗ ಸಿದ್ದರಾಮಯ್ಯನವರ ಬಣ ಮಾಡಿ ಮುಗಿಸಿದಾರಂತೆ. ಒಟ್ಟಿನಲ್ಲಿ 2.5 ವರ್ಷದ ಅಧಿಕಾರ ಹಸ್ತಾಂತರದ ಒಪ್ಪಂದದ ಸಮಯ ಮುಗಿತಾ ಇದ್ದ ಹಾಗೇನೆ ಹೇಗಾದ್ರೂ ಮಾಡಿ ಡಿ.ಕೆ. ಅವರ ಕಥೆಯನ್ನ ಮುಗಿಸುವಂತ ಪ್ಲಾನ್ ಅಂತೂ ಈ ಸಿದ್ದರಾಮಯ್ಯ ಬಣ ಬಹಳ ಅದ್ಭುತವಾಗಿ ಮಾಡ್ತಾ ಇದೆ. ಅಕಸ್ಮಾತ್ ಒಂದು ವೇಳೆ ಸಿದ್ದರಾಮಯ್ಯನವರು ಇಳಿಯುವಂತಹ ಪರಿಸ್ಥಿತಿ ಎದುರಾದ್ರೂ ಕೂಡ ಆ ಜಾಗಕ್ಕೆ ಅವರದ್ದೇ ಬಣದ ಜಾರಕಿಹೊಳಿನೋ ಅಥವಾ ಎಂ ಬಿ ಪಾಟೀಲ್ರನ್ನೋ ಇವರನ್ನ ತಂದು ಕೂರಿಸುವಂತಹ ಪ್ಲಾನ್ ಅಂತೂ ಈಗ ಸಿದ್ಧ ಆಗ್ತಾ ಇದೆ. ಅಹಿಂದ ವರ್ಗದ ಮಾಸ್ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯನವರನ್ನ ಇಳಿಸುವಂಥದ್ದು ಕಾಂಗ್ರೆಸ್ ಹೈಕಮಾಂಡಿಗೆ ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಅನ್ನುವಂಥದ್ದು ಇಲ್ಲಿ ಬಹುತೇಕ ಕಾಂಗ್ರೆಸ್ಸಿನ ಶಾಸಕರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಗಟ್ಟಿಯಾಗಿ ಗುರುತಿಸಿಕೊಳ್ಳೋದಕ್ಕೆ ಬಹುತೇಕ ಶಾಸಕರು ಕಣ್ಣ ಮುಚ್ಚಲಾಡ್ತಾ ಇರುವಂಥದ್ದು ಇದೇ ಕಾರಣಕ್ಕೆ. ಯಾಕಂದ್ರೆ ರಾಜ್ಯದ 100-150 ಸೀಟುಗಳಲ್ಲಿ ಕುರುಬರ ಮತಗಳು 10-20% ಇರೋದ್ರಿಂದ ಸಿದ್ದರಾಮಯ್ಯನವರು ಬೈ ಚಾನ್ಸ್ ಒಂದು ಸಿಗ್ನಲ್ ಅನ್ನು ಕೊಟ್ಟು ಬಿಟ್ರೆ ನಾವೆಲ್ಲರೂ ಕೂಡ ಮನೆಗೆ ಹೋಗ್ಬೇಕಾಗತ್ತೆ ಅನ್ನೋದು ಅವರಿಗೆಲ್ರಿಗೂ ಚೆನ್ನಾಗಿ ಗೊತ್ತು. ಹಾಗಂತ ಡಿ.ಕೆ. ಶಿವಕುಮಾರ್ ಅವರ ಬಣ ಏನು ಕೈಗಟ್ಟಿ ಕೂತಿಲ್ವಲ್ಲ. ಮೊನ್ನೆ ಆಗಲಿದಂತಹ ಮಾಜಿ CM SM ಕೃಷ್ಣ ಅವರ ಬಗ್ಗೆ ಸಮಾವೇಶವನ್ನ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಚೆಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಸೇರಿದೀವಿ ಹೀಗಂತ ಹೇಳ್ತಾ ಅವರು ಕೂಡ ಒಂದು ಸುತ್ತಿನ ಸಭೆಯನ್ನಂತೂ ಮಾಡಿದ್ದಾರೆ. ಅದರಲ್ಲಿ ಇದ್ದಂಥವರು ಬಹುತೇಕ ಹಳೆ ಮೈಸೂರು ಭಾಗದ ಒಕ್ಕಲಿಗ ಶಾಸಕರು, ಸಚಿವರು ಆ್ಯಂಡ್ ಮಾಜಿ ಶಾಸಕರಾಗಿದ್ರು. ಇವೆಲ್ಲವನ್ನ ನೋಡ್ತಾ ಇದ್ರೆ ರಾಜ್ಯ ಕಾಂಗ್ರೆಸ್ ಪಕ್ಷದ ಒಳಗೆ ಎಲ್ಲವೂ ಕೂಡ ಸರಿ ಇದ್ದ ಹಾಗೇನು ಕಾಣಿಸ್ತಾ ಇಲ್ಲಪ್ಪ. ಡಿ.ಕೆ. ಶಿವಕುಮಾರ್ ಅವರು ಅಮೆರಿಕ ಪ್ರವಾಸವನ್ನ ಮುಗಿಸಿ ಬಂದ ಮೇಲೆ ಇನ್ನೂ ಏನೇನು ಕಾದಿದ್ಯೋ ಅದೇವರೇ ಬಲ್ಲ. ನಿಮಗೇನನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.